ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನಗೆ ನಿನ್ನೆ ಎಲ್ಲ ವ್ಲಾಗ್ನ ಶುರು ಮಾಡೋದಕ್ಕಾಗಿರಲಿಲ್ಲ ಶುರು ಮಾಡೋದಕ್ಕಲ್ಲ, ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಹಾಗೆ ಶುರು ಮಾಡ್ತಾ ಇದ್ದೀನಿ. ಸೊ ಅದಷ್ಟೇ ಅಲ್ಲದೆ, ಈಗ ಸ್ವಲ್ಪ ಹೊತ್ತಲ್ಲಿ ಜಸ್ಟ್ ನನಗೆ ಫ್ಲಿಪ್ಕಾರ್ಟಿಂದ ಈ ಒಂದು ಡ್ರೆಸ್ ಬಂತು. ಹಾಗಾಗಿ ಡ್ರೆಸ್ದು ವಿಡಿಯೋ ಕೂಡ ನಾನು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಈಗ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕಲ್ಲಿ ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಸೊ ಏನಾದರೂ ಈ ಒಂದು ಡ್ರೆಸ್ಸು ನಿಮಗೂ ಬೇಕು ಅಂತ ಹೇಳಿದ್ರೆ, ಸೌಮ್ಯ ಸುಧಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ. ಡ್ರೆಸ್ದು ಲಿಂಕ್ ಸಿಗುತ್ತೆ ನಿಮಗೆ. ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಲಿಂಕ್ ಸಿಗುತ್ತೆ. ಡ್ರೆಸ್ ಒಂಥರ ಸಮ್ಮರ್ಗೆ ಕಂಫರ್ಟಬಲ್ ಆಗಿದೆ. ಹಾಗೆ ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಆಗಿದೆ. 420 ಏನೋ ಅಷ್ಟೇ. ಇದು ಜಸ್ಟು ತುಂಬ ಕಂಫರ್ಟಬಲ್ ಆಗಿದೆ. ಕಾಟನ್ನು ಸಮ್ಮರಿಗೆ ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಬಂದು ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ, ಎಲಿಫೆಂಟ್ ವರ್ಕ್ ಬಂದಿದೆ. ಸೊ ಹಾಗಾಗಿ ತುಂಬ ಜನ ಕೇಳ್ತಿರ್ತೀರಾ ಲಿಂಕ್ ಕೊಡಿ ಅಂತ. ನಾವು ಯೂಟ್ಯೂಬಲ್ಲಿ ಕರೆಕ್ಟಾಗಿ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿ ಹಾಕಿದ್ದೀನಿ. ಅದರಲ್ಲಿ ನೀವೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ಲಿಂಕ್ ಸಿಗುತ್ತೆ ಈ ಪ್ರಾಡಕ್ಟ್ದು. ಸೊ ಹಾಗಾಗಿ ತಿಳಿಸ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ, ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗೋದು ಕೂಡ ಎಲ್ಲ ಇದೆ. ಸೊ ಒಂದೊಂದೆಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಹೊರಡಬೇಕು. ಹಾಗೆ ಇವತ್ತು ಮಾರ್ನಿಂಗ್ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಟಿಫನ್ನಿಗೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಹಾಗೆ ಶಾವಿಗೆ ನಾನು ಸ್ವಲ್ಪ ಜಾಸ್ತಿ ಬೇಯಿಸಿ ಇಟ್ಕೊಂಡಿದ್ದರಿಂದ ಬರೀ ಶಾವಿಗೆ ಉಪ್ಪಿಟ್ಟು ಅಷ್ಟೇ ಮಾಡಲಿಲ್ಲ, ಜೊತೆಗೆ ಶಾವಿಗೆ ಪಾಯಸ ಕೂಡ ಮಾಡಿಕೊಂಡೆ. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಸೊ ಹಸ್ಬೆಂಡ್ ಬಡಿಸ್ಕೊಟ್ಬಿಟ್ಟು ಜೊತೆಗೆ ಪಾಯಸ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸೈಡ್ ನಾನು ಪಾಯಸ ಕೂಡ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಜಸ್ಟ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೇಕಷ್ಟೇ. ಹಾಗೆ ಫ್ರೆಂಡ್ಸ್, ನಾನು ಅಗ್ಯಾರೋ ಮಿನಿ ಎಲೆಕ್ಟ್ರಿಕ್ ಚಾಪರ್ನ ಯೂಸ್ ಮಾಡಿಕೊಂಡು ಇವತ್ತು ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವೆಜಿಟೇಬಲ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಕ್ಯಾರೆಟ್ ಪಲ್ಯ ಆಗಿರ್ಬೋದು, ಕೆಲವೊಂದು ವೆಜಿಟೇಬಲ್ಸ್ ಪಲ್ಯ, ಹಾಗೆ ಜೊತೆಗೆ ಈರುಳ್ಳಿ ಹಚ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ತುಂಬ ಸುಲಭವಾಗಿ ಈ ಒಂದು ಪ್ರಾಡಕ್ಟಿಂದ ನಾವು ಹಚ್ಕೋಬೋದು. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ನೋಡಿದ್ರಲ್ಲ, ಈ ಒಂದು ಪ್ರಾಡಕ್ಟ್ ನಿಮಗೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಇವತ್ತಂತೂ ಸ್ವಲ್ಪ ಹೆವಿ ಕೆಲಸ ಅಂತ ಅನ್ನಿಸ್ತು ನನಗೆ. ಸೊ ಬೆಳಗಿನ ರೊಟ್ಟಿಂದೆಲ್ಲ ಕರೆಕ್ಟು ವೀಡಿಯೋ ಮಾಡೋಕ್ಕೆ ಖಂಡಿತ ಆಗಿಲ್ಲ. ಏನಕ್ಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬಾಗಿಲು ಗುಡಿಸಿ, ರಂಗೋಲಿ ಹಾಕು, ಮನೆ ಕಸ ಗುಡಿಸಿ, ಒರೆಸಿ, ದೇವ್ರ ಪೂಜೆ ಎಲ್ಲ ಮಾಡಿ, ಮತ್ತು ಮನೆ ಟಿಫನ್ ಆ್ಯಕ್ಚುಲಿ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದಾದಮೇಲೆ ಚಪಾತಿ, ಟೊಮೊಟೊ ಗೊಜ್ಜು, ಸಾಂಬಾರು, ರೈಸು, ಈ ಥರದ್ದೆಲ್ಲ ಮಾಡಿ, ಮತ್ತು ಹಸ್ಬೆಂಡ್ ಬಾಕ್ಸ್ಗೆಲ್ಲ ಕಟ್ಟಿ ನನಗೆ ಆಲ್ಮೋಸ್ಟ್ ಸಮಯ ಹೋಗಿದೆ ಗೊತ್ತಾಗಿಲ್ಲ. ಆಮೇಲೆ ಅವ್ರು ಹೋಗೋ ಸಮಯದಲ್ಲಿ ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿಬ್ರು. ಆಮೇಲೆ ಅವರು ಡ್ಯೂಟಿಗೆ ಹೊರಟ್ಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡೆ. ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಅನಂತರ ನಾನು ನಿಮಗೆ ಡ್ರೆಸ್ದು ವೀಡಿಯೋ ತೋರಿಸಿದೆ ಅಲ್ವಾ, ಆ ವಿಡಿಯೋ ಕೂಡ ಮಾಡಬೇಕಿತ್ತು ಇನ್ಸ್ಟಾಗ್ರಾಮ್ಗೆ. ಸೊ ಆ ವಿಡಿಯೋ ಕೂಡ ಮಾಡಿದ್ದಾಯಿತು. ಆ ವಿಡಿಯೋ ಎಲ್ಲ ಮಾಡಿದ್ಮೇಲೆ ನನಗೆ ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಸ್ವಲ್ಪ ಟೀ ಕುಡಿದ್ರೆ ಒಂದೊಂದು ಸಲ ಟೀ ನಾವು ಅಭ್ಯಾಸ ಆಗಿರ್ತೀವಲ್ವ, ಕುಡ್ದಿಲ್ಲ ಅಂದರೆ ಒಂದು ಸ್ವಲ್ಪ ತಲೆನೋವು ಬಂದಂಗೆ ಅನಿಸ್ತಿರುತ್ತೆ. ಸೊ ಹಾಗಾಗಿ ಇರಪ್ಪ ಟೀ ಕುಡಿಯೋಣ ಒಂದು ಸ್ವಲ್ಪ ಅಂತ ಅನ್ನಿಸ್ತು. ಸೊ ಅದಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಕಿಚನ್ನಿಗೆ ಬಂದೆ. ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂಥರ ಟೀ ನಮಗೆ ಅಂದರೆ ನಾನು ಜಾಸ್ತಿ ಅಂತ ನಾನು ಕುಡಿಯೋಲ್ಲ, ಬಟ್ ಏನಂದರೆ ಅದು ಅಡಿಕ್ಷನ್ ಥರ. ನಂಗೆ ಒಂದು ಸ್ವಲ್ಪನಾದರೂ ಕುಡಿದ್ರೆ ಒಂದು ತಲೆನೋವು ಏನಾದರೂ ಆದಾಗ, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅಂತೂ ಇರಲೇಬೇಕು ನನಗೆ. ಬೆಳಿಗ್ಗೆ ಬಿಸಿನೀರು ಕುಡಿದ್ಬಿಟ್ಟು ಒಂದು ಕಪ್ಪು ಟೀ ಕುಡಿದ್ರೆ ನಾನು ಆಟೋಮೆಟಿಕಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಡ್ತೀನಿ. ಹಾಗೆ ಇನ್ನು ಬೇರೆ ಕೆಲಸ ಏನೇನಿದೆ ಅದನ್ನೆಲ್ಲ ಆಟೋಮೆಟಿಕಲ್ ಹಂಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಹೆಣ್ಮಕ್ಳಿಗಂತೂ ಬೆಳಿಗ್ಗೆ ಎದ್ದರೆ ಇನ್ನು ಸಂಜೆವರೆಗೂ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ಎಲ್ಲರೂ ಕೇಳ್ಬೋದು, ಮನೆಯಲ್ಲೇ ಇರ್ತೀಯ, ಏನು ಮಾಡ್ತೀಯ ಅಂತ. ಅಟ್ಲೀಸ್ಟ್ ಹೊರಗಡೆ ಹೋಗೋರ್ಗಾದರೂ ಇಷ್ಟು ಸಮಯ ಮನೆ ಕೆಲಸದ್ದು ಸ್ವಲ್ಪ ಬ್ರೇಕ್ ಅಂತ ಸಿಗುತ್ತೆ. ಹೆಣ್ಮಕ್ಳು ಮನೇಲಿದ್ದರೆ ಬ್ರೇಕ್ ತೊಗೊಳಕ್ಕಾಗೋದಿಲ್ಲ. ಏನೇ ಒಂದು ವಸ್ತು ಬಿದ್ದಿರಲಿ ಅದನ್ನ ಹಂಗೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗೋದಿಲ್ಲ. ಕೆಲಸಗಳು ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ಸು. ಎಲ್ಲರೂ ಅಷ್ಟೇ, ಮನೇಲಿರೋರಿಗೆ ಆರಾಮಪ್ಪ ಅಂತಾರೆ, ಖಂಡಿತ ಇಲ್ಲ. ಮನೇಲಿರೋ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಕೆಲಸ ಅಂತ ಹೇಳ್ಬೋದು. ಏನಕ್ಕಂದರೆ ಫ್ರೀ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕೆಲಸಗಳು ಏನೇನಿದೆ ಅದು ಕೂಡ ಮಾಡಲೇಬೇಕಾಗುತ್ತೆ. ಸೊ ಈ ಥರ ಎಲ್ಲ ಪ್ರೆಷರ್ಗಳು ಇದ್ದೇ ಇರುತ್ತೆ. ಆ ಪ್ರೆಷರ್ ಎಲ್ಲ ಇದ್ದಾಗ ನಮಗೆ ಮಧ್ಯದಲ್ಲಿ ಬ್ರೇಕ್ ಅಂತ ಎಲ್ಲ ಸಿಗುತ್ತೆ. ಸೊ ಆ ಬ್ರೇಕ್ ನಡುವೆ ಸ್ವಲ್ಪ ಟೀ, ಕಾಫಿ ಕುಡಿದ್ರೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಆದರೆ ಅತಿಯಾಗಿ ಕುಡಿಯೋದು ಕೂಡ ತುಂಬ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಯಾವುದೇ ಆದ್ರೂ ಮಿತಿಯಾಗಿರಬೇಕಷ್ಟೇ. ಡೈಲಿ 2
ಟು 3 ಟೈಮ್ಸ್ ಅಷ್ಟೇ. ಅಂದರೆ ಮಾರ್ನಿಂಗ್ ನಾವು ಒಂದ್ಸಲ ಮಾಡ್ಕೊಂಡ್ರೆ ಟಿಫನ್ ಆದಮೇಲೆ ಒಂದ್ಸಲ, ಇನ್ನು ಹಾಗೆ ಈವ್ನಿಂಗ್ ಒಂದ್ಸಲ ಟೀ ಮಾಡ್ಕೊಳ್ಳೋದು. ಅದೇ ಹೆವಿ ಆಗಿಬಿಟ್ರೆ ಯಾವುದೇ ಆದ್ರೂ ಗೊತ್ತಲ್ಲ ನಿಮಗೆ, ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಆಗಿಬಿಡುತ್ತೆ. ಸೊ ಯಾವುದೇ ಆದರೂ ಒಂದು ಲಿಮಿಟಲ್ಲಿ ಇರಬೇಕು ತುಂಬ. ಬಟ್ ನನಗೆ ನನ್ನ ಹಸ್ಬೆಂಡ್ ಇದ್ರಂತೂ ಆಲ್ಮೋಸ್ಟ್ ಟೀನಂತೂ ತುಂಬ ಸತ ಮಡಗಿರ್ತಾರೆ. ನಾನು ಅದೇ ವಿಚಾರವಾಗಿ ಒಂದ್ಸಲ ಕಮೆಂಟ್ ಹಾಕಿ ಅಂತ ಕೇಳಿದ್ದೆ. ತುಂಬ ಜನ ಕಮೆಂಟ್ ಹಾಕಿದ್ರಿ, ಅಕ್ಕ ನಮ್ಮ ಮನೇಲೂ ಹಿಂಗೇನೆ ಒಂದು 10 ಸಲ ಕುಡಿತಾರೆ, ನನ್ನ ತಮ್ಮ ಇದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾರೆ, ಸೇಮ್ ಇದೇ ಥರ ಅಕ್ಕ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಶೇರ್ ಮಾಡ್ಕೊಂಡಿದ್ರಿ. ಆವಾಗ ನಾನು ಅಂದ್ಕೊಳ್ತಾ ಇದ್ದೆ, ನಮ್ಮ ಮನೇಲಿ ಮಾತ್ರ ಅಲ್ಲ ಎಲ್ಲರ ಮನೇಲೂ, ಅಂದರೆ ತುಂಬ ಜನದ ಮನೆಯಲ್ಲೂ ಇದೇ ಥರ ಇರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇತ್ತು. ಹಾಗೆ ಟೀ ಕುಡಿದ್ಬಿಟ್ಟು ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ಟೆ ಮಡ್ಚಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಮಡ್ಚೋದಿತ್ತು, ಬಟ್ಟೆ ಮಡ್ಚೋಣ ಅಂತ ಅಂದ್ಬಿಟ್ಟು ಮಡ್ಚ್ತಾ ಇದ್ದೀನಿ. ಫುಲ್ ಮಳೆ ಬರೋಂಗಿದೆ, ಏನಂತ ಗೊತ್ತಿಲ್ಲ. ಹಂಗೆ ಶೆಕೆ ಕೂಡ ಆಗುತ್ತೆ, ತುಂಬ ಶೆಕೆ ಆದರೆ ಮಳೆ ಬರುತ್ತೆ ಅಂತಾರೆ. ಹೌದು, ಕೆಲವೊಂದ್ಸತ ನಾನು ಗಮನಿಸಿದ್ದೀನಿ. ತುಂಬ ಶೆಕೆ ಇದ್ದಾಗ ನಮ್ಗೆ ತಡೆಯೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಮಳೆ ಬರುತ್ತೆ. ಏನಕ್ಕಂದ್ರೆ ಅಷ್ಟು ಹೆವಿ ಶೆಕೆ ಆಗ್ತಾ ಇರುತ್ತೆ ನಮ್ಗೆ. ಅವಾಗ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ, ಓ ಇವತ್ತು ಮಳೆ ಬರುತ್ತೇನೋ, ಅದಕ್ಕೆ ತುಂಬ ಶೆಕೆ ಆಗ್ತಾ ಇದೆ ಅಂತ ಎಲ್ಲರೂ ಹೇಳೋರು. ಅವಾಗ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಅವರೆಲ್ಲ ಹೇಳೋರು. ಸೊ ಅದೇ ಥರ ನಮಗೂ ಫೀಲ್ ಆಗ್ತಾಯಿತ್ತು. ಅದು ನಿಜ ಅನ್ಸೋದು ಕರೆಕ್ಟಾಗಿ ಅವ್ರು ಹೇಳೋದು. ಯಪ್ಪ ಇಷ್ಟೊಂದು ಶೆಕೆ ಆದರೆ ಖಂಡಿತ ಮಳೆ ಬರುತ್ತೆ ಅಂತ ಇವತ್ತು ಸೇಮ್ ಅದೇ ಫೀಲ್ ಆಗ್ತಾ ಇದೆ. ಏನಕ್ಕಂತ ಹೇಳಿದ್ರೆ ತುಂಬ ಸಖತ್ತು ಶೆಕೆ ಆಗ್ತಾ ಇದೆ ಇವತ್ತು ನನಗಂತೂ. ಎಸ್ಪೆಷಲಿ ಸಮ್ಮರ್ ಹೆಂಗೆ ಫೀಲ್ ಆಗ್ತಾ ಇದೆ ಅಂದರೆ, ಅಯ್ಯಪ್ಪ ತಣ್ಣ ಗಾಳಿ ಬೀಸ್ತಾ ಇದ್ರೆ ಸಾಕಪ್ಪ, ಬೀಸಿದ್ರೆ ಸಾಕಪ್ಪ, ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಹೊರಗಡೆ ಅನ್ನಂಗೆ ಅನ್ನಿಸ್ತಾ ಇದೆ. ಅಷ್ಟು ಶೆಕೆ ಆಗ್ತಾ ಇದೆ ಇವತ್ತು. ಮತ್ತು ವೆದರು ಅಷ್ಟೇ ಮೋಡ ಆಗಿದೆ ಇವತ್ತು. ಸ್ವಲ್ಪ ಬಿಸಿಲು ವಾತಾವರಣ ಇರ್ತಿತ್ತಲ್ಲ, ಸ್ವಲ್ಪ ಮೋಡ ಆಗಿದೆ. ಸೊ ಹಾಗಾಗಿ ಮಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೆರಡು ಬ್ಯೂಟಿ ಟಿಪ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಸಮ್ಮರ್ ಅಲ್ವಾ, ಸೊ ನಾವು ಕರೆಕ್ಟಾಗಿ ನಮ್ಮ ಎಲ್ಲ ಜವಾಬ್ದಾರಿಗಳ ನಡುವೆ, ಅಂದರೆ ಅದರಲ್ಲೂ ಹೆಣ್ಮಕ್ಳು ಗೊತ್ತು, ನಾವು ಎಷ್ಟು ಮನೆ ಕೆಲಸ, ಬೆಳಿಗ್ಗೆ ಏಳೋದ್ರಿಂದ ಎದ್ದಿದ ತಕ್ಷಣ ನಮಗೆ ಫುಲ್ ರೆಸ್ಪಾನ್ಸಿಬಿಲಿಟಿ. ಮನೆ ಕೆಲಸ ಮಾಡು, ಬಾಗಿಲು ಗುಡಿಸು, ರಂಗೋಲಿ ಹಾಕು, ಮನೆ ಕೆಲಸ ಗುಡಿಸು, ಒರೆಸು, ತಿಂಡಿ ಮಾಡು, ಅಡುಗೆ ಮಾಡು, ಮಕ್ಕಳು ಸ್ಕೂಲು ಕಳಿಸು, ಗಂಡನ ಆಫೀಸ್ ಕಳಿಸು, ಮನೇಲಿ ನುಡ್ದವ್ರಿಗೆ ಎಲ್ಲ ಏನೇನು ಬೇಕು ಎಲ್ಲ ಜವಾಬ್ದಾರಿಗಳು ನೋಡ್ಕೋಬೇಕು. ಮತ್ತು ಮನೆ ನೀಟಾಗಿ ಇಟ್ಕೋಬೇಕು. ಯಾವ್ಯಾವ ಕೆಲಸ, ಪ್ರತಿಯೊಂದು ಕೆಲಸನೂ ಇದ್ದಂಗೆ ಇರುತ್ತೆ ನಮಗಂತೂ. ಈ ಎಲ್ಲ ಬ್ಯುಸಿ ಶೆಡ್ಯೂಲ್ ನಡುವೆ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದನ್ನ ಮರ್ತೇ ಬಿಡ್ತೀವಿ. ಸೊ ಹಾಗಾಗಿ ಸ್ಕಿನ್ ಕೂಡ ಹಾಳಾಗೋಕ್ಕೆ ಶುರುವಾಗ್ಬಿಡುತ್ತೆ. ಅದರಲ್ಲೂ ಈ ಬಿಸಿಲಿಗೆ ಟ್ಯಾನ್ ಆಗೋದಕ್ಕೂ ಶುರುವಾಗ್ಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸಲನಾದ್ರೂ ನಾವು ನಮ್ಮ ಸ್ಕಿನ್ನ, ಅಟ್ಲೀಸ್ಟ್ ಫೇಸ್ ಸ್ಕಿನ್ನ ಸ್ವಲ್ಪ ಗಮನ ವಹಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಏನಕ್ಕಂದರೆ ಫಂಕ್ಷನ್ಗೆಲ್ಲ ಹೋದಾಗ ನಾವು ಇನ್ಸ್ಟೆಂಟಾಗಿ ಸಿಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಫೇಶಿಯಲ್ ಅದೇ ಸಣ್ಣ ಪುಟ್ಟ ಅದು ಇದು ಟ್ರೈ ಮಾಡೋದು ಇಮಿಡಿಯೇಟಾಗಿ, ಅವಾಗ ಅಷ್ಟು ಗ್ಲೋ ಬರೋದಿಲ್ಲ. ಬಟ್ ಇದನ್ನು ಅವಾಗ ಟ್ರೈ ಮಾಡಿಕೊಂಡ್ರೆ, ಈ ಥರ ವೀಕ್ಲಿ ಒನ್ಸು ಅಥವಾ ವೀಕ್ಲಿ 2 ಟೈಮ್ಸ್ ಈ ರೀತಿ ನಾವು ನಮ್ಮ ಸ್ಕಿನ್ಗೆ ಟ್ರೀಟ್ಮೆಂಟ್ ನಾವೇ ಮಾಡಿಕೊಂಡ್ರೆ ಈ ರೀತಿ ಖಂಡಿತ ಗ್ಲೋ ಆಗಿರುತ್ತೆ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಏನೂ ಇಲ್ಲ, ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಏನಿದೆ, ಟೊಮ್ಯಾಟೊ, ಸಕ್ಕರೆ ಮತ್ತು ಜೇನುತುಪ್ಪ. ಟೊಮೆಟೊನ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು 2 ಹೋಳಾಗಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಅವಾಗ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಒಂದು 10 ನಿಮಿಷ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಒಂದು 10 ನಿಮಿಷ ಆದಮೇಲೆ ಮುಖ ತೊಳೆಯೋದ್ರಿಂದ ಸ್ವಲ್ಪ ಕೂಲ್ ಆಗಿರುತ್ತೆ ನಮ್ಮದು ಫೇಸು. ಮತ್ತು ಡೆಡ್ ಸ್ಕಿನ್ ಎಲ್ಲ ಏನಿರುತ್ತೆ ಅದು ಕೂಡ ರಿಮೂವ್ ಆಗುತ್ತೆ, ಚೆನ್ನಾಗಿ ಗ್ಲೋ ಆಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 2 ದಿನ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 1 ದಿನ ನಾವು ಗಮನ ಕೊಟ್ಕೊಬರ್ಬೇಕು. ಅದರಲ್ಲಿ ಈ ಬಿಸಿಲಿಗೆ ಇಲ್ಲ, ನಿಮಗೆ ಗೊತ್ತು, ನಮಗೆ ಈ ಶೆಕೆಗೆ ಕೆಲಸನೂ ಮಾಡೋಕ್ಕಾಗಲ್ಲ. ಅಯ್ಯಪ್ಪ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಆದಷ್ಟು ಕೆಲಸಗಳೆಲ್ಲ ಬೆಳಿಗ್ಗೆನೆ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಟೈಮ್ ಸ್ವಲ್ಪ ರೆಸ್ಟ್ ಮಾಡಬೇಕು. ಏನಕ್ಕಂದರೆ ಮಧ್ಯಾಹ್ನ ಟೈಮ್ ರೆಸ್ಟ್ ಮಾಡಿಲ್ಲ ಅಂತಂದರೆ ಬಾಡಿ ಕೆಲಸ ಮಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ನೀರು ಸರಿಯಾಗಿ ಕುಡಿಯೋಕ್ಕಾಗಲ್ಲ. ಹಂಗಿರಬಾರ್ದು. ನೀರನ್ನು ಅಷ್ಟೇ ಇವಾಗ ಸ್ವಲ್ಪ ಜ್ಯೂಸು, ನೀರಿನ ಅಂಶ ಎಲ್ಲ ಆದಷ್ಟು ಚೆನ್ನಾಗಿ ತಗೊಳ್ಳಿ, ಆಗ ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಆಗುತ್ತೆ. ಅದಷ್ಟೇ ಅಲ್ಲದೆ ಎಷ್ಟೋ ಜನಕ್ಕೆ ಐಬ್ರೋಸು ತುಂಬ ಸಣ್ಣ ಇರುತ್ತೆ, ಅವ್ರಿಗೆ ಗ್ರೋತ್ ಆಗಬೇಕು, ಐಬ್ರೋ ಚೆನ್ನಾಗಿ ಆಗಬೇಕು ಅಂತ ಇರುತ್ತೆ. ಅಂಥವ್ರು ಅಷ್ಟೇ ಸ್ವಲ್ಪ ರಾತ್ರಿ ಹೊತ್ತು ಮಲ್ಕೊಂಡಾಗ ಐಬ್ರೋಸ್ಗೆಲ್ಲ ಸ್ವಲ್ಪ ಹರಳೆಣ್ಣೆನ ನೀಟಾಗಿ ಹಚ್ಬಿಟ್ಟು ಮಲ್ಕೊಂಡ್ರೆ ನೀಟಾಗಿ ಗ್ರೋತ್ ಆಗ್ತಾ ಬರುತ್ತೆ. ಅಂದರೆ ಸ್ವಲ್ಪ ದಿನಗಳ ಕಾಲ ಗ್ರೋತ್ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಹಚ್ತಾ ಬರಬೇಕು, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ.
ಅಂದರೆ ಸುಮಾರು ಒಂದೆರಡು ವಿಡಿಯೋದಲ್ಲೆಲ್ಲ ಕೇಳಿದ್ರಿ ನನಗೆ DM ಎಲ್ಲ ಮಾಡಿದ್ರಿ ಈ ಥರ ವೀಡಿಯೋಸ್ನ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಒಂದೆರಡು, ಅದರಲ್ಲೂ ಸಮ್ಮರಲ್ಲಿ ನಮಗೆ, ನಾವು ಅದರಲ್ಲೂ ಹೆಣ್ಮಕ್ಳು ಗೃಹಿಣಿಯರಾಗಿರ್ಬೋದು, ಯಾರೇ ಆಫೀಸ್ಗೆ ಹೋಗಿರೋ ಎಲ್ಲರಿಗೂ ಸ್ಟ್ರೆಸ್ ಸ್ಟ್ರೆಸ್ ಸ್ಟ್ರೆಸ್. ಈ ಸ್ಟ್ರೆಸ್ ನಡುವೆ ನಮಗಂತೂ ನಾವು ಈ ಜವಾಬ್ದಾರಿಗಳ ನಡುವೆ ಟೈಮ್ ಕೊಟ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಅಟ್ಲೀಸ್ಟ್ ಈ ಸಣ್ಣ ಪುಟ್ಟ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ವಾರಕ್ಕೆ ಒಂದ್ಸಲನಾದರೂ ನಮಗೆ ನಾವು ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ, ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.